ಸೊ ನೀವು ಈ ಮಾತನ್ನ ತುಂಬ ಜನ ಹೇಳೋದು ಕೇಳಿರ್ತೀರಾ ಇಸ್ ದಟ್ ಈ ಮೋಟರ್ ಸೈಕಲಲ್ಲಿ ಒಂದು ಗೇರ್ ಮಿಸ್ಸಿಂಗ್ ಇದೆ, 6 ಗೇರ್ ಇದ್ದಿದೆ ಚೆನ್ನಾಗಿರ್ತಿತ್ತು ಅಂತ. ಸೊ ಇವತ್ತು ನಾನು ನಿಮಗೆ ಈ ಕನ್ಫ್ಯೂಷನ್ ದೂರ ಪಡಿಸ್ತೀನಿ. ಇನ್ ಕೇಸ್ ನೀವು ಮೋಟರ್ ಸೈಕಲ್ ಪರ್ಚೇಸ್ ಮಾಡೋ ಪ್ಲಾನ್ ಇಟ್ಕೊಂಡಿದ್ದೀರಾ ಅಂದರೆ ಶುಡ್ ಅ ಮೋಟರ್ ಸೈಕಲ್ ಹ್ಯಾವ್ 5 ಗೇರ್ಸ್ ಆರ್ 6 ಗೇರು. ಫಸ್ಟ್ಲಿ ನಿಮಗೆ ಒಂದು ಪಾಯಿಂಟ್ ಕ್ಲಿಯರ್ ಔಟ್ ಮಾಡಿಬಿಡ್ತೀನಿ. ಎವ್ರಿ ಮೋಟರ್ ಸೈಕಲ್ ಡಸಂಟ್ ನೀಡ್ ಟು ಹ್ಯಾವ್ ದ 6 ಗೇರು. ಇಟ್ ಡಿಪೆಂಡ್ಸ್ ಆನ್ ಸರ್ಟನ್ ಸಿನಾರಿಯೋಸು. ಫಸ್ಟ್ಲಿ ಯಾವ ಯೂಸ್ ಕೇಸ್ ಇದೆ ಅಂತ, ನೀವು ಸಿಟಿಯಲ್ಲಿ ಯೂಸ್ ಮಾಡ್ತಿದ್ದೀರಾ, ಹೈವೇಲಿ ಯೂಸ್ ಮಾಡ್ತಿದ್ದೀರಾ, ಆರ್ ನೀವು ಆಫ್ ರೋಡಲ್ಲಿ ಜಾಸ್ತಿ ಯೂಸ್ ಕೇಸ್ ಮಾಡ್ತಾ ಇದ್ದೀರಾ ಅಂದರೆ ಇದ್ರದ್ದು ಯೂಸ್ ಕೇಸ್ ಮೇನ್ಲಿ 6 ಗೇರ್ ಇರೋದು ಹೈವೇಲಿ. ನೀವು ಬರೀ ಸಿಟಿಯಲ್ಲಿ ಯೂಸ್ ಮಾಡ್ತಾ ಇದ್ದೀರಾ ಆರ್ ನೀವು ಆಫ್ ರೋಡ್ ಯೂಸ್ ಕೇಸಲ್ಲಿ ಜಾಸ್ತಿ ಯೂಸ್ ಮಾಡಬೇಕಂತ ಇದ್ದೀರಾ ಅಂದರೆ ಯು ಡೋಂಟ್ ನೀಡ್ ಅ 6 ಗೇರು. ಸೆಕೆಂಡ್ ಬಂದ್ಬಿಟ್ಟು ಎಷ್ಟು ಪವರ್ ಪ್ರೊಡ್ಯೂಸ್ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ ಒಂದು ಮೋಟರ್ ಸೈಕಲ್ ಆಲ್ರೆಡಿ ತುಂಬ ಪವರ್ ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂದರೆ ಯು ಡೋಂಟ್ ನೀಡ್ ಅ 6 ಗೇರ್ ಬಿಕಾಸ್ ನಿಮಗೆ ಹೇಗಿದ್ರು ಅದು ಇಟ್ ವಿಲ್ ಗಿವ್ ಯು ಗುಡ್ ಸ್ಪೀಡ್ಸು. ಆ್ಯಂಡ್ ಕಮಿಂಗ್ ಟು ದ ಸ್ಪೀಡು, ನೀವು ಎಷ್ಟು ಸ್ಪೀಡ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ನಿಮಗೆ 100, 120 ನಿಮಗೆ 5 ಗೇರ್ಸಲ್ಲೇ ಕೊಡ್ತಾ ಇದೆ ಅಂದರೆ ಯು ಡೋಂಟ್ ನೀಡ್ ಟು 6 ಗೇರ್ ಅಗೇನ್. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಎಷ್ಟು RPMs ಅಲ್ಲಿ ಅದು ಕೊಡ್ತಾ ಇದೆ ಬಿಕಾಸ್ RPMs ಡಿಫೈನ್ ಮಾಡುತ್ತೆ. ಒಂದು ಆಬ್ವಿಯಸ್ಲಿ ಎಷ್ಟು ಸ್ಮೂತ್ ಆಗಿದೆ ಇಂಜಿನು. ಆ್ಯಂಡ್ ಸೆಕೆಂಡ್ ಬಂದ್ಬಿಟ್ಟು ಈಸ್ ದಟ್ ನಿಮಗೆ ವೈಬ್ರೇಷನ್ಸ್ ಕಮ್ಮಿ ಇರುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ಥರ್ಡ್ ಬಂದ್ಬಿಟ್ಟು ಮೈಲೇಜ್ ಚೆನ್ನಾಗಿ ಕೊಡುತ್ತೆ ಇಫ್ ನಿಮಗೆ ಕಮ್ಮಿ RPMs ಅಲ್ಲಿ ನಿಮಗೆ ಪವರ್ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಇಟ್ ಡಿಪೆಂಡ್ಸ್ ಆನ್ ನಿಮ್ಮದು ಎಷ್ಟು RPMs ಓವರ್ ಆಲ್ ಪ್ರೊಡ್ಯೂಸ್ ಮಾಡುತ್ತೆ. ಅಂದರೆ ಒಂದು ಪವರ್ ಬ್ರ್ಯಾಂಡ್ 20 bhp ಅಂತ ಇರುತ್ತೆ ನೋಡಿ, ಅದು 5000 RPM ಅಲ್ಲಿ ಪ್ರೊಡ್ಯೂಸ್ ಮಾಡುತ್ತಾ ಅಲ್ಲ 7000 RPM ಪ್ರೊಡ್ಯೂಸ್ ಮಾಡುತ್ತಾ. ಕಮ್ಮಿ RPM ಅಲ್ಲಿ ಪ್ರೊಡ್ಯೂಸ್ ಮಾಡಿದಷ್ಟು ನಿಮಗೆ ಇಂಜಿನ್ ಸ್ಮೂತ್ ಆಗಿರುತ್ತೆ, ಮೈಲೇಜ್ ಜಾಸ್ತಿ ಕೊಡುತ್ತೆ. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿಬಿಟ್ಟು ದೆನ್ ಯು ನೀಡ್ ಟು ಲುಕ್ ಅಟ್ ದ ಮೋಟರ್ ಸೈಕಲ್ಲು ಆ್ಯಂಡ್ ಸಿ ದಟ್ ವೆದರ್ ಈ ಮೋಟರ್ ಸೈಕಲಲ್ಲಿ ನನಗೆ 6 ಗೇರ್ ಅವಶ್ಯಕತೆ ಇದೆ. ಎಕ್ಸಾಂಪಲ್ ನಿಮಗೆ ಕೊಟ್ಬಿಡ್ತೀನಿ. ಹಂಟರ್ 350 ಎಕ್ಸಾಂಪಲಲ್ಲಿ ಈ ಹಂಟರ್ 350 ಹೆಂಗೆ 0 to 20 or 30 ಕಿಲೋಮೀಟರ್ ನಿಮಗೆ ಫಸ್ಟ್ ಗೇರಲ್ಲಿ ಆಗುತ್ತೆ. 20 ಕಿಲೋಮೀಟರಿಂದ ನಿಮಗೆ ಆಲ್ಮೋಸ್ಟ್ 70 ಕಿಲೋಮೀಟರ್ ತನಕ ನಿಮಗೆ ಸೆಕೆಂಡ್ ಗೇರಲ್ಲಿ ಆಗುತ್ತೆ. ಆ್ಯಂಡ್ 30ಇಂದ ನಿಮಗೆ 100 ಕಿಲೋಮೀಟರ್ ತನಕ ನಿಮಗೆ ಥರ್ಡ್ ಗೇರಲ್ಲಿ ಆಗುತ್ತೆ. ಫೋರ್ತ್ ಗೇರಲ್ಲಿ ನಿಮಗೆ 40 to 120 ಕಿಲೋಮೀಟರ್ ಆಗಿಬಿಡುತ್ತೆ. ಫಿಫ್ತ್ ಗೇರ್ ಬಂದ್ಬಿಟ್ಟು ಇಟ್ ಈಸ್ ಬೇಸಿಕಲಿ ಒಂದು ಕ್ರೂಸ್ ಗೇರು. ಸೊ ಬೇಸಿಕಲಿ ಅದು ನಂಬರ್ ಆಫ್ RPMsನ ಕಮ್ಮಿ ಮಾಡುತ್ತೆ ಬಿಟ್ಟರೆ ಪವರ್ ಅಷ್ಟೇ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇಲ್ಲಿ ತುಂಬ ಜನ ಹೇಳೋದು ಕೇಳಿರ್ತೀರಾ ದಟ್ ಈ ಮೋಟರ್ ಸೈಕಲಲ್ಲಿ ನಿಮಗೆ ಒಂದು ಎಕ್ಸ್ಟ್ರಾ ಗೇರ್ ಇದೆ ಚೆನ್ನಾಗಿರುತ್ತೆ ಅಂತ. ಯಾಕೆ ಅಂತ ಕೇಳೋದಾದ್ರೆ ಹಂಟರ್ 350 ಬಂದ್ಬಿಟ್ಟು ಇಟ್ ಅಚೀವ್ಸ್ ದ ಮ್ಯಾಕ್ಸಿಮಮ್ ಸ್ಪೀಡ್ 120 ಕಿಲೋಮೀಟರ್ 20 bhp ಆಟ್ 5000 RPM ಆಟ್ ಫಿಫ್ತ್ ಗೇರು. ಸೊ ಅದರಿಂದ ಈವನ್ ಫೋರ್ತ್ ಗೇರಲ್ಲೂ ಅಷ್ಟೇ ಅಚೀವ್ ಮಾಡುತ್ತೆ, RPMs ಕಮ್ಮಿ ಆಗುತ್ತೆ ಅಷ್ಟೇ ಫಿಫ್ತ್ ಗೇರಲ್ಲಿ. ಸೊ ಅದರಿಂದ ಜನ ಏನು ಡಿಮಾಂಡ್ ಮಾಡ್ತಾರೆ ಅಂದರೆ ಇಫ್ ಇದೇ 20 bhp ಅಲ್ಲಿ ನನಗೆ ಒಂದು 10 ಕಿಲೋಮೀಟರ್ ಪರ್ ಅವರ್ ಜಾಸ್ತಿ ಬೇಕು, 130 ಕಿಲೋಮೀಟರ್ 140 ಕಿಲೋಮೀಟರ್ ಅಚೀವ್ ಮಾಡಬೇಕಿತ್ತಂದರೆ 6th ಗೇರ್ ಹಾಕಿದರೆ ಏನು ಮಾಡ್ತಿದ್ರು ಮ್ಯಾನುಫ್ಯಾಕ್ಚರರ್ ಅಂದರೆ ನಿಮಗೆ 110 ಕಿಲೋಮೀಟರ್ ತನಕ ನಿಮಗೆ ಫೋರ್ತ್ ಗೇರಲ್ಲಿ ಪ್ರೊಡ್ಯೂಸ್ ಮಾಡೋ ಥರ ಮಾಡ್ತಾಯಿದ್ರು. ಆ್ಯಂಡ್ 50 ಕಿಲೋಮೀಟರಿಂದ ನಿಮಗೆ 130 or 140 ಕಿಲೋಮೀಟರ್ಗೆ 6th ಗೇರ್ ಆಗಿಬಿಡ್ತಿದ್ರು. ಸೊ ಸೇಮ್ ಪವರ್ನ ಯೂಸ್ ಮಾಡಿಬಿಟ್ಟು ನಿಮಗೆ ಜಾಸ್ತಿ ಸ್ಪೀಡ್ಸ್ನ ಅಚೀವ್ ಮಾಡಿದ್ದಾರೆ. ಬಟ್ ಕಾಸ್ಟ್ ಇಸ್ ಏನು ಅಂದರೆ ನಿಮಗೆ ವೈಬ್ರೇಷನ್ ಜಾಸ್ತಿ ಆಗಿರ್ತಿತ್ತು ಆ ಮೋಟರ್ ಸೈಕಲಲ್ಲಿ, ಮೈಲೇಜು ಸ್ವಲ್ಪ ಡ್ರಾಪ್ ಆಗ್ತಾ ಇತ್ತು ಆ್ಯಂಡ್ ಅಷ್ಟು ಸ್ಮೂತಾಗಿ ಫೀಲ್ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಅದನ್ನು ಮಾಡಿಲ್ಲ ಬಿಕಾಸ್ ಸ್ಪೀಡ್ ಪ್ರೊಡ್ಯೂಸ್ ಮಾಡ್ಬೋದು ಬಟ್ ನಿಮಗೆ ಆ ಹ್ಯಾಪಿನೆಸ್ ಆಫ್ ಓನಿಂಗ್ ಹಂಟರ್ ನಿಮಗೆ ಸಿಗ್ತಾ ಇರಲಿಲ್ಲ. ಸೊ ಅದಕ್ಕೆ ರಾಯಲ್ ಎನ್ಫೀಲ್ಡ್ ಅದು ಮಾಡಿಲ್ಲ, 6th ಗೇರ್ ಕೊಟ್ಟಿಲ್ಲ. ನಿಮಗೆ ಸ್ಕ್ರಾಮ್ 440 ನೋಡ್ಬೋದು 6th ಗೇರ್ ಕೊಟ್ಬಿಟ್ಟು ಅವ್ರ ಇಂಜಿನ್ ಕೆಪಾಸಿಟಿನೂ ಜಾಸ್ತಿ ಮಾಡಿದ್ದಾರೆ ಸೊ ದಟ್ ಆ 6th ಗೇರ್ನ ಯೂಸ್ ಮಾಡೋ ಥರ. ಸೊ ಆ ಥರ ಮಾಡಬೇಕಾಗುತ್ತೆ, ಸ್ವಲ್ಪ ಕೆಪಾಸಿಟಿ ಜಾಸ್ತಿ ಮಾಡಿ, ಸ್ವಲ್ಪ ಪವರು ಜಾಸ್ತಿ ಮಾಡಿ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಏನೇನೋ ಚೇಂಜಸ್ ಮಾಡಿಬಿಟ್ಟು ಅದನ್ನು ಮಾಡಬೇಕಾಗುತ್ತೆ. ಬಟ್ ಓವರ್ ಆಲ್ ನಿಮಗೆ 6th ಗೇರ್ದು ಯೂಸ್ ಇರೋದು ಹೈವೇಯಲ್ಲಿ ಮಾತ್ರ. ಬಟ್ ದ ಥಿಂಗ್ ವಾಟ್ ಯು ನೀಡ್ ಟು ಸಿ ಇಸ್ ಅದರಲ್ಲಿ ಪವರ್ ಎನಫ್ ಇದೆ. ಅದು ಎಕ್ಸಾಂಪಲ್ ನಿಮಗೆ ಸ್ಪೀಡ್ 1200 ಒನ್ ವೀಲ್ದು ಸೀರೀಸ್ದು ನೀವು T100 T120 ತೊಗೋಬೇಕಂತ ಇದ್ದೀರಾ ಅಂದರೆ ಅದರಲ್ಲಿ ಎನಿವೇ ನಿಮಗೆ ಪವರ್ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತದೆ, ಎನಿವೇ ನಿಮಗೆ ದ ಸ್ಪೀಡ್ಸ್ ನಿಮಗೆ ಏನು ಅಚೀವ್ ಮಾಡಬೇಕಾಗುತ್ತೆ ಅದನ್ನು ಕೊಡ್ತಾ ಇದೆ ಈವನ್ ಇನ್ ದ 5 ಗೇರ್ಸು. ಸೊ ಅಲ್ಲಿ ನಿಮಗೆ 6th ಗೇರ್ದು ಅವಶ್ಯಕತೆ ಬರೋದೇ ಇಲ್ಲ. ಸೊ ಆಲ್ ದೀಸ್ ಥಿಂಗ್ಸ್ ನೋಡಿಕೊಂಡು ನೀವು ಪರ್ಚೇಸ್ ಮಾಡಿ ಮೋಟರ್ ಸೈಕಲ್.